ಇದು ತಂತ್ರಜ್ಞಾನ ಯುಗ. ಇಲ್ಲಿ ಯಾವುದೇ ವಿಷಯಗಳನ್ನು ಸಮರ್ಥಿಸುವುದಕ್ಕೆ ಬಲವಾದ ಸಾಕ್ಷಿ ಆಧಾರಗಳು ಇರಲೇಬೇಕು. ಪ್ರತಿಯೊಂದನ್ನು ವೈಜ್ಞಾನಿಕ ಮನೋಭಾವದ ದೃಷ್ಟಿಯಿಂದಲೇ ನೋಡುವುದು ಸ್ವಾಭಾವಿಕವಾಗಿದೆ. ಅದರಲ್ಲೂ ದೇವರ ವಿಚಾರ ಬಂದಾಗ ಮಾತ್ರ ಆಸ್ತಿಕರು ಸುಲಭವಾಗಿ ದೇವರ ಅಸ್ತಿತ್ವವನ್ನು ನಂಬಿ ಆತನನ್ನು ಭಯ ಭಕ್ತಿಯಿಂದ ಪೂಜಿಸಿ ಸ್ಮರಿಸುತ್ತಾರೆ. ಆದರೆ ದೇವರ ಇರುವಿಕೆಯ ಬಗ್ಗೆ ನಂಬಿಕೆ ಇರದ ನಾಸ್ತಿಕರು ಮಾತ್ರ ಆತನ ಅಸ್ತಿತ್ವದ ಬಗ್ಗೆ ಸಂಕುಚಿತ ಮನೋಭಾವನೆ ತಾಳಿ ದೇವರೆಲ್ಲಿದ್ದಾನೆ, ಅವನನ್ನು ನನ್ನ ಮುಂದೆ ಕರೆತಂದು ನಿಲ್ಲಿಸಿ ಎಂಬ ಉಡಾಪೆಯ ಮಾತುಗಳನ್ನಾಡುತ್ತಾರೆ. ಇಂತಹ ತಾಮಸಗುಣದ ಜನರಿಗೆ ಡಿವಿಜಿಯವರು ಒಂದು ಮಾತನ್ನ ಹೇಳ್ತಾರೆ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬುಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಎಂದು ಹೇಳಿದಂತೆ, ನಮ್ಮ ಜೀವನದಲ್ಲಿ ಯಾವುದಾದರೊಂದು ದುರ್ಘಟನೆ ಸಂಭವಿಸಿದ್ದಾಗ ಅದರಿಂದ ನಾವು ಸುರಕ್ಷಿತವಾಗಿ ಪಾರಾಗಿ ಬದುಕಿದೆಯಾ ಬಡಜೀವ ಎಂಬ ಉದ್ಗಾರ ತೆಗೆದದ್ದು ನೆನಪಿರಬೇಕಲ್ಲವೇ? ಆ ಕ್ಷಣದಲ್ಲಿ ನಡೆದ ಎಲ್ಲ ಕಾರಣಗಳಿಗೂ ಸಹಾಯಕವಾದ ಅಂಶಗಳ ಬಗ್ಗೆ ಚಿಂತಿಸಿದ್ದೇವೆ ಹೊರತು ಅವೆಲ್ಲವೂ ದೇವರ ಸ್ವರೂಪವೇ ಆಗಿರುತ್ತದೆ ಎಂಬುದು ನಾಸ್ತಿಕರ ಅರಿವಿಗೆ ಬರುವುದೇ ಇಲ್ಲ. ಆದರೆ ಆಸ್ತಿಕರು ಮಾತ್ರ ಕಾರ್ಮೋಡದಂತೆ ಬಂದ ಸಮಸ್ಯೆಗಳು ಮಂಜಿನಂತೆ ಕರಗಿದ್ದಾಗ ಅದಕ್ಕೆ ಕಾರಣವಾದ ಎಲ್ಲ ಅಂಶಗಳನ್ನು ಸ್ಮರಿಸಿ ನಮ್ಮ ಮೇಲೆ ದೇವರಿದ್ದಾನೆ ಎಂದು ನಂಬುತ್ತಾರೆ. ಅದು ಒಬ್ಬ ಸಾಮಾನ್ಯ ವ್ಯಕ್ತಿಯ ವೇಷ, ಸಂಸಾರಿಯ ವೇಷ, ಪಶು ಪಕ್ಷಿ ಗಿಡ ಮರ ಬಳ್ಳಿ ವೇಷದಲ್ಲಿ ಬಂದು ನಮಗೆ ಸಹಾಯ ಮಾಡಿರಬಹುದು. ಆ ದೇವರ ಇರುವಿಕೆಯನ್ನು ಗುರುತಿಸುವಂತಾಗಬೇಕಾದರೆ ನಮಗೆ ಸಂಸ್ಕಾರವಿದ್ದಾಗ ಮಾತ್ರ ಸಾಧ್ಯವಾಗುತ್ತದೆ. ಅದು ಸಾಧ್ಯವಾಗುವುದು ಯಾವುದು ಹಿತ, ಯಾವುದು ಅಹಿತ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ಅರಿವಿರುವ ಸಾತ್ವಿಕ ಸ್ವಭಾವದವರಿಗೆ ಮಾತ್ರ ಅದು ಅರ್ಥವಾಗುತ್ತದೆ. ನಾಸ್ತಿಕ ಭಾವ ತುಂಬಿದ ತಾಮಸ ಗುಣ ಸ್ವಭಾವದವರಿಗೆ ದೇವರ ಅಸ್ತಿತ್ವವನ್ನು ಕಾಣುವವರ ಎಲ್ಲಿಂದ ಬರಲು ಸಾಧ್ಯ? ಅವರಿಗೇಕೆ ದೇವರ ಅಸ್ತಿತ್ವ ಗೋಚರಿಸುವುದಿಲ್ಲ ಎಂಬುದಕ್ಕೆ ಈ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಬ್ಬ ತಾಮಸ ಗುಣದ ಸನ್ಯಾಸಿಯೊಬ್ಬ ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಿದ್ದನು. ಭಕ್ತರಿಗೆಲ್ಲ ದೇವರನ್ನು ತೋರಿಸುತ್ತೇನೆಂದು ಜಂಬ ಕೊಚ್ಚಿಕೊಳ್ಳುತ್ತಾ, ನೀವೆಲ್ಲರೂ ನನ್ನ ಜೊತೆ ಬನ್ನಿ ಎಂದು ಪ್ರವಾಹ ಏರುತ್ತಿರುವ ನದಿಯ ದಡಕ್ಕೆ ಕರೆತರುತ್ತಾನೆ. ನಾನು ಈ ನದಿಯ ದಡದಲ್ಲಿ ನಿಂತು ದೇವರ ಧ್ಯಾನ ಮಾಡುತ್ತೇನೆ. ದೇವರಿದ್ದಿದ್ದೇ ನಿಜವಾಗಿದ್ದರೆ ಆತನೇ ಬಂದು ನನ್ನನ್ನು ರಕ್ಷಿಸುತ್ತಾನೆ. ತಾವು ಯಾವುದೇ ಸಹಾಯ ಮಾಡಬೇಡಿ ಎಂದು ತನ್ನ ಭಕ್ತರಿಗೆ ಹೇಳುತ್ತಾನೆ. ಸರಿ ಎಂದು ಪ್ರವಾಹ ಏರುತ್ತಿರುವ ನದಿಯ ದಡದಲ್ಲಿ ಸನ್ಯಾಸಿಯು ದೇವರನ್ನು ಧ್ಯಾನಿಸುತ್ತಾ ನಿಂತು ಬಿಡುತ್ತಾನೆ. ಇತ್ತ ಪ್ರವಾಹದಿಂದಾಗಿ ನದಿಯ ನೀರು ಸನ್ಯಾಸಿಯ ಸಮೀಪ ಬರಲು ಪ್ರಾರಂಭಿಸುತ್ತದೆ. ಭಕ್ತರು, ಬೇಡ ಸ್ವಾಮಿ ಬನ್ನಿ, ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೀರೆಂದು ವಿನಂತಿ ಮಾಡಿಕೊಂಡರೂ ಹಠ ಬಿಡದೆ ಸನ್ಯಾಸಿ ಮಾತ್ರ ಅವರ ಮಾತಿಗೆ ಕಿವಿಗೊಡದೆ ತನ್ನ ಕಾಯಕ ಮುಂದುವರಿಸುತ್ತಾನೆ. ಈಗ ಅವನ ನಡುವಿನವರೆಗೂ ನೀರು ಬರುತ್ತದೆ. ಆಗ ಭಕ್ತರು ಎಷ್ಟೇ ಎಚ್ಚರಿಸಿದರೂ ಹಠ ಮುಂದುವರಿಸುತ್ತಾನೆ. ಪ್ರವಾಹ ಇನ್ನೇನು ಸನ್ಯಾಸಿಯನ್ನು ಕೊಚ್ಚಿಕೊಂಡು ಹೋಗೇ ಬಿಡುತ್ತೆ ಎನ್ನುವ ಸಮಯಕ್ಕೆ ಕೊನೆಯದಾಗಿ ಅವರ ಬಳಿ ಹಗ್ಗವನ್ನೆಸೆದು ಹಿಡಿದುಕೊಂಡು ಹೊರಗೆ ಬನ್ನಿ ಸ್ವಾಮಿಗಳೇ ಎಂದು ಪರಿಪರಿಯಾಗಿ ವಿನಂತಿಸಿದರೂ ಬರದೇ ಇರುವ ಕಾರಣದಿಂದ ಸನ್ಯಾಸಿಯು ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗೇ ಬಿಟ್ಟರು. ಅರ್ಥವಾಯಿತಲ್ಲವೇ ಸ್ನೇಹಿತರೆ? ಸನ್ಯಾಸಿಯನ್ನು ಉಳಿಸಲು ಭಗವಂತನು ಯಾವ ರೀತಿಯಲ್ಲಿ ಬಂದರೂ ಆತನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಪ್ರಾಣ ಬಿಟ್ಟನು. ಅದರಂತೆ ನಮ್ಮ ಜೀವನದಲ್ಲಿಯೂ ಹಠಕ್ಕೆ ಬಿದ್ದು ಕೈ ಸುಟ್ಟುಕೊಂಡ ಪ್ರಸಂಗಗಳು ನಡೆದೇ ಇರುತ್ತವೆ. ಆ ಸಂದರ್ಭದಲ್ಲಿ ನಮ್ಮ ಹಿತೈಷಿಗಳು ನಮ್ಮ ರಕ್ಷಣೆಗಾಗಿ ಹೇಳಿದ ಮಾತುಗಳನ್ನು ನಿರಾಕರಿಸಿ ಆನೆ ನಡೆದಿದ್ದೇ ದಾರಿ ಎಂದು ಭಾವಿಸಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತೇವೆ. ಅದಕ್ಕಾಗಿ ನಮ್ಮ ಸಂಕಷ್ಟ ದೂರ ಮಾಡಲು ಬರುವ ಎಲ್ಲ ಅಂಶಗಳು ಭಗವಂತನ ಸ್ವರೂಪವೆಂದು ತಿಳಿದು ಸಮಸ್ಯೆಯ ಸುಳಿಗೆ ಸಿಲುಕದಂತೆ ಹೆಜ್ಜೆ ಇಡೋಣ. ಆತನ ಶಕ್ತಿ ಸಾಮರ್ಥ್ಯಕ್ಕೆ ಶರಣು ಹೋಗಿ ಸನ್ಮಾರ್ಗದಲ್ಲಿ ನಡೆಯೋಣ.